ಶೇರೆ ಪಂಜಾಬ್ ಎನಿಸಿದ್ದ ಮಹಾರಾಜ ರಣಜಿತ್ ಸಿಂಗ್ ಅವರ ದೊಡ್ಡ ಶಕ್ತಿ ಅವರ ಸೈನ್ಯವಾಗಲಿ ಅಥವಾ ಅವರ ಖಡ್ಗವಾಗಲಿ ಅಲ್ಲ, ಬದಲಾಗಿ ಅದು ರಾಣಿ ಸದಾಕೌರ್ ಅವರ ಬುದ್ಧಿಶಕ್ತಿಯಾಗಿತ್ತು. ಲಾಹೋರನ್ನು ವಶಪಡಿಸಿಕೊಳ್ಳುವುದು ಅಸಾಧ್ಯವೆಂದು ತೋರಿದ್ದ ಸಂದರ್ಭ ಅವರು ಯಾವುದೇ ರಕ್ತಪಾತವಿಲ್ಲದೆ ಇತಿಹಾಸವನ್ನೇ ಬದಲಾಯಿಸುವ ತಂತ್ರವನ್ನು ಸಿದ್ಧಪಡಿಸಿದರು. ಇತಿಹಾಸ ಈ ಯೋಧೆಯನ್ನ ಹಲವು ಬಾರಿ ಮರೆಯಲ್ಲೇ ಇರಿಸಿದೆ. ಆದರೆ ಸತ್ಯ ಏನು ಅಂದ್ರೆ ಆಕೆಯ ಬುದ್ಧಿವಂತಿಕೆಯೇ ಸಿಖ್ ಸಾಮ್ರಾಜ್ಯಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿತ್ತು ಮತ್ತು ಇಡೀ ಪಂಜಾಬ್ ಅನ್ನು ಒಗ್ಗೂಡಿಸಿತ್ತು. 18ನೇ ಶತಮಾನದ ಕರಾಳ ಅವಧಿಯಲ್ಲಿ ಅಫ್ಘನ್ ಆಕ್ರಮಣಗಳು ಪಂಜಾಬ್ ಅನ್ನು ನಾಶ ಮಾಡುತ್ತಾ ಇದ್ದಾಗ ಸಿಖ್ಖರು ತಮ್ಮ ರಕ್ಷಣೆಗಾಗಿ 12 ಮಿಸ್ಲ್ಗಳನ್ನ ಅಂದ್ರೆ ಯೋಧರ ಒಕ್ಕೂಟಗಳನ್ನ ರಚಿಸಿದ್ರು. 1785ರಲ್ಲಿ ಕನ್ಹಯ್ಯ ಮಿಸ್ನ ಮುಖ್ಯಸ್ಥ ಗುರುಬಕ್ಷ್ ಸಿಂಗ್ ಹುತಾತ್ಮರಾದ ನಂತರ ಅವರ ಪತ್ನಿ ರಾಣಿ ಸದಾಕೌರ್ ಸ್ವತಃ ಕುದುರೆಯ ಮೇಲೆ ಕುಳಿತು 8,000 ಅಶ್ವ ಸೈನಿಕರ ಅಧಿಪತ್ಯವನ್ನು ವಹಿಸಿಕೊಂಡರು. ಅವರು ಸುಕರ್ಚಾಕಿಯ ಮಿಸ್ಲ್ನಲ್ಲಿದ್ದ ಯುವ ರಣಜಿತ್ ಸಿಂಗ್ನ ಸಾಮರ್ಥ್ಯವನ್ನ ಗುರುತಿಸಿದರು ಮತ್ತು ತಮ್ಮ ಮಗಳು ಮೆಹತಾಬ್ ಕೌರ್ನ ವಿವಾಹವನ್ನ ಅವರೊಂದಿಗೆ ಏರ್ಪಡಿಸುವ ಮೂಲಕ ಅಜೇಯ ರಾಜಕೀಯ ಮೈತ್ರಿಯನ್ನ ಸೃಷ್ಟಿಸಿದರು. 1792ರಲ್ಲಿ ರಣಜಿತ್ ಸಿಂಗ್ ಅವರ ತಂದೆ ಮಹಾಸಿಂಗ್ ಅವರ ಮರಣವಾದ ನಂತರ ರಾಣಿ ಸದಾಕೌರ್ ರಣಜಿತ್ ಸಿಂಗ್ ಅವರಿಗೆ ಬೆಂಬಲವಾಗಿ ಬಂಡೆಯಂತೆ ನಿಂತರು. ಅವರಿಗೆ ಮಿಲಿಟರಿ ಕೌಶಲ್ಯಗಳ ಜೊತೆಗೆ ರಾಜಕೀಯ ಮತ್ತು ರಾಜತಾಂತ್ರಿಕತೆಯನ್ನ ಕಲಿಸುವ ಮೂಲಕ ಅವರನ್ನ ಶೇರೆ ಪಂಜಾಬ್ ಆಗಿ ರೂಪಿಸುವಲ್ಲಿ ರಾಣಿ ಸದಾಕೌರ್ ಪ್ರಮುಖ ಪಾತ್ರವನ್ನು ವಹಿಸಿದರು. 1799ರಲ್ಲಿ ರಾಹೋಲ್ ಅನ್ನ ವಶಪಡಿಸಿಕೊಳ್ಳುವುದು ಅತ್ಯಂತ ಅಪಾಯಕಾರಿ ಸವಾಲಾಗಿದ್ದಂತಹ ಸಂದರ್ಭದಲ್ಲಿ ರಾಣಿ ಸದಾಕೌರ್ ತನ್ನ 2,000 ಅಶ್ವ ಸೈನಿಕರನ್ನ ರಣಜಿತ್ ಸಿಂಗ್ನ 3,000 ಕುದುರೆ ಸವಾರರೊಂದಿಗೆ ಸೇರಿಸಿಕೊಂಡು ಯುದ್ಧಗಳನ್ನ ಕತ್ತಿಯಿಂದ ಗೆಲ್ಲಲಾಗುವುದಿಲ್ಲ, ಬದಲಾಗಿ ಬುದ್ಧಿವಂತಿಕೆಯಿಂದ ಗೆಲ್ಲಬಹುದು ಅಂತ ಹೇಳಿದರು. ಯುದ್ಧದ ದಿನದಂದು ಆಕೆಯ ರಹಸ್ಯವಾದ ತಂತ್ರದಿಂದಾಗಿ ರಣಜಿತ್ ಸಿಂಗ್ ತೀರ್ಥಯಾತ್ರೆಗಾಗಿ ಅಮೃತ್ಸರಕ್ಕೆ ಹೋಗಿದ್ದಾರೆಂದು ಶತ್ರುಗಳು ನಂಬಿದ್ರು. ಆದರೆ ರಾತ್ರೋರಾತ್ರಿ ಸಿಖ್ ಸೈನ್ಯ ಲಾಹೋರ್ ಕಡೆಗೆ ಸಾಗಿತ್ತು ಮತ್ತು 1799 ಜುಲೈ 6ರಂದು ಸಿಖ್ಖರು ಲಾಹೋರ್ಗೆ ಮುತ್ತಿಗೆ ಹಾಕಿದ್ರು. ಸದಾಕೌರ್ ದೆಹಲಿ ಗೇಟ್ ಮುಂಭಾಗದ ಉಸ್ತುವಾರಿ ವಹಿಸಿಕೊಂಡರೆ ರಣಜಿತ್ ಸಿಂಗ್ ಇನ್ನೊಂದು ಕಡೆಯಿಂದ ನಗರವನ್ನು ಸುತ್ತುವರೆದರು. ಈ ಯುದ್ಧದ ಅತ್ಯಂತ ದೊಡ್ಡ ತಿರುವು ಅಂದರೆ ಸದಾಕೌರ್ ಅವರು ಯಾವುದೇ ಸೈನ್ಯವಿಲ್ಲದೆ ಮತ್ತು ಶಸ್ತ್ರಾಸ್ತ್ರಗಳಿಲ್ಲದೆ ಚೇತ್ ಸಿಂಗ್ನ ಕೋಟೆಯನ್ನ ಏಕಾಂಗಿಯಾಗಿ ಪ್ರವೇಶಿಸಿದಾಗ ಬಂದಿತ್ತು. ವಿನಾಶವನ್ನ ತಡೆಯಲು ರಾಣಿ ಸದಾಕೌರ್ ತನ್ನ ರಾಜತಾಂತ್ರಿಕತೆಯ ಮೂಲಕ ಚೇತ್ ಸಿಂಗ್ನ ಮನವೊಲಿಸಿ ಕೋಟೆಯ ಕಿಲ್ಲಿಗಳನ್ನು ಪಡೆದರು. ಪರಿಣಾಮವಾಗಿ 1799ರ ಜುಲೈ 7ರಂದು ಯಾವುದೇ ದೊಡ್ಡ ರಕ್ತಪಾತ ಇಲ್ಲದೆ ಲಾಹೋರ್ ಅನ್ನು ವಶಪಡಿಸಿಕೊಳ್ಳಲಾಯಿತು. ಈ ಗೆಲುವು ರಣಜಿತ್ ಸಿಂಗ್ಗೆ ಮಾತ್ರ ಸೇರಿರಲಿಲ್ಲ, ಇದು ರಾಣಿ ಸದಾಕೌರ್ ಅವರ ದೂರದೃಷ್ಟಿ, ತಂತ್ರ ಮತ್ತು ಧೈರ್ಯದ ಪ್ರತಿಫಲವಾಗಿತ್ತು. 1801ರಲ್ಲಿ ಅವರು ತೆರೆಮರೆಯಲ್ಲಿ ಉಳಿದುಕೊಂಡು ಸಿಖ್ ಸಾಮ್ರಾಜ್ಯದ ನಿಜವಾದ ಅಡಿಪಾಯವನ್ನು ಹಾಕಿದ್ರು. ಇತಿಹಾಸ ಆಗಾಗ್ಗೆ ಪ್ರಮುಖ ವೀರರನ್ನು ನೆನಪಿಸಿಕೊಳ್ಳುತ್ತದೆ, ಆದರೆ ಸತ್ಯ ಏನು ಅಂದ್ರೆ ರಾಣಿ ಸದಾಕೌರ್ ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಿದ್ದರೆ ಬಹುಶಃ ಸಿಖ್ ಸಾಮ್ರಾಜ್ಯದ ಈ ಸುವರ್ಣ ಇತಿಹಾಸವು ಅಸ್ತಿತ್ವದಲ್ಲಿ ಇರುತ್ತಿರಲಿಲ್ಲವೇನೋ.